ನಮಸ್ಕಾರ ವೀಕ್ಷಕರೇ. ಲೋಕಸಭಾ ಎಲೆಕ್ಷನ್ ಆರಂಭವಾಗಿದೆ. ಮೊದಲ ಹಂತದ ಚುನಾವಣೆ ಮುಗಿದಿದೆ. ಹೈ ವೋಲ್ಟೇಜ್ ಕ್ಷೇತ್ರ ಎನಿಸಿಕೊಂಡಿದ್ದ ತಮಿಳುನಾಡಿನಲ್ಲಿ ಮೊದಲ ಹಂತದಲ್ಲೇ ಎಲೆಕ್ಷನ್ ಮುಗಿದಿದೆ. ತಮಿಳುನಾಡು ಚುನಾವಣೆಯನ್ನ ರಂಗೇರಿಸಿದ್ದ ಅಣ್ಣಾಮಲೈಗೆ ಈ ಬಾರಿ ಭಾರೀ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಹೇಳಿ ಕೇಳಿ ಅಣ್ಣಾಮಲೈಗೆ ತಮಿಳುನಾಡಿನಿಂದ ಆಚೆಗೂ ದೊಡ್ಡ ಕ್ರೇಜ್ ಇದೆ. ಆದ್ರಿಂದ ಕರ್ನಾಟಕ ಹಾಗೂ ಕೇರಳ ಸೇರಿದಂತೆ ವಿವಿಧ ಕ್ಷೇತ್ರಗಳ ಅಭ್ಯರ್ಥಿಗಳು ಅಣ್ಣಾಮಲೈರನ್ನ ತಮ್ಮ ಪರ ಪ್ರಚಾರಕ್ಕೆ ಕರೆಸಿಕೊಳ್ತಾ ಇದ್ದಾರೆ. ಕೇರಳದ ಕೊಲ್ಲಂನಲ್ಲಿ ಅಣ್ಣಾಮಲೈ ಪ್ರಚಾರಕ್ಕೆ ಭಾರಿ ಜನರು ಸೇರಿ ಬೆಂಬಲ ಸೂಚಿಸಿದ್ರೆ, ಇತ್ತ ಬೆಂಗಳೂರಲ್ಲಿ ಸಂಸದ ತೇಜಸ್ವಿ ಸೂರ್ಯ ಪರ ಪ್ರಚಾರಕ್ಕೆ ಇಳಿದಿದ್ದಾರೆ ಅಣ್ಣಾಮಲೈ. ತಮಿಳುನಾಡು ವೋಟಿಂಗ್ ವೇಳೆ ಡಿಎಂಕೆ ಎಂತಹ ಕುತಂತ್ರ ಮಾಡಿತ್ತು ಅನ್ನೋದರ ಬಗ್ಗೆ ಹೇಳಿದ್ದ ಅಣ್ಣಾಮಲೈ ಈಗ ಇನ್ನೊಂದು ಸ್ಫೋಟಕ ವಿಚಾರವನ್ನ ಬಿಚ್ಚಿಟ್ಟಿದ್ದಾರೆ. ಅಲ್ಲದೆ ಬಿಜೆಪಿ ಬೆಳೀತಾ ಇರೋದನ್ನ ಕಂಡು ತಬ್ಬಿಬಾಗಿರೋ ಡಿಎಂಕೆ ಬಿಜೆಪಿ ಬೆಂಬಲಿಗರನ್ನ ಹತ್ಯೆ ಮಾಡಿರೋ ಬಗ್ಗೆಯೂ ಸುದ್ದಿಗಳು ಹರಿದಾಡ್ತಾ ಇವೆ. ಹಾಗಿದ್ರೆ ಅಣ್ಣಾಮಲೈಗೆ ಯಾವ ಮಟ್ಟದಲ್ಲಿ ಡಿಮ್ಯಾಂಡ್ ಇದೆ? ತಮಿಳುನಾಡು ಎಲೆಕ್ಷನ್ ಬಳಿಕ ಹೊರಬರ್ತಾ ಇರೋ ಸ್ಫೋಟಕ ವಿಚಾರಗಳೇನು? ಇದೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಹೌದು, ತಮಿಳುನಾಡು ರಿಸಲ್ಟ್ ಏನಾಗಲಿದೆಯೋ ಗೊತ್ತಿಲ್ಲ, ಆದ್ರೆ ಅಣ್ಣಾಮಲೈಗೆ ಮಾತ್ರ ಎಲ್ಲಾ ಕಡೆ ಕ್ರೇಜ್ ಇದೆ ಅನ್ನೋದು ಈಗ ಸಾಬೀತಾಗ್ತಾ ಇದೆ. ಉತ್ತರ ಭಾರತದಲ್ಲಿ ದೊಡ್ಡ ಮಟ್ಟದ ಬೆಂಬಲ ಇದ್ರೂ ದಕ್ಷಿಣದಲ್ಲಿ ಆ ಮಟ್ಟಿಗಿನ ಬೆಂಬಲ ಇಲ್ಲ. ಆದ್ರೆ ಬಿಜೆಪಿಯನ್ನ ಒಪ್ಪದವರು ಕೂಡ ಅಣ್ಣಾಮಲೈ ನಾಯಕತ್ವವನ್ನ ಒಪ್ಪಿಕೊಂಡಿರೋದಕ್ಕೆ ಉದಾಹರಣೆಗಳು ಇರೋದ್ರಿಂದ ಬೇರೆ ರಾಜ್ಯಗಳಲ್ಲೂ ಅಣ್ಣಾಮಲೈರನ್ನ ಗೇಮ್ ಚೇಂಜರ್ ಅಂತ ಪರಿಗಣಿಸಲಾಗ್ತಾ ಇದೆ. ತಮ್ಮ ರಾಜ್ಯದ ಚುನಾವಣೆ ಮುಗಿಸಿ ಸ್ವಲ್ಪ ರಿಲ್ಯಾಕ್ಸ್ ಆಗೋಣ ಅಂತ ಯೋಚಿಸದ ಅಣ್ಣಾಮಲೈ ಈಗ ಅಕ್ಕಪಕ್ಕದ ರಾಜ್ಯಗಳಿಗೆ ಕಾಲಿರಿಸಿ ಪ್ರಚಾರದಲ್ಲಿ ತೊಡಗಿಕೊಂಡಿದ್ದಾರೆ. ಸದ್ಯ ಕರ್ನಾಟಕ ಬಿಜೆಪಿ ಮಟ್ಟಿಗೆ ಯಂಗ್ ಅಂಡ್ ಎನರ್ಜೆಟಿಕ್ ಲೀಡರ್ ಎನಿಸಿಕೊಂಡಿರೋ ತೇಜಸ್ವಿ ಸೂರ್ಯ ಪರ ಪ್ರಚಾರಕ್ಕೆ ಅಣ್ಣಾಮಲೈ ಬೆಂಗಳೂರಿಗೆ ಬಂದಿದ್ದಾರೆ. ತಮಿಳುನಾಡು ಅಣ್ಣಾಮಲೈ ಪಾಲಿಗೆ ತವರು ಕ್ಷೇತ್ರ ಆದ್ರೂ ಕರ್ನಾಟಕ ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಯಾಕಂದ್ರೆ ಅಣ್ಣಾಮಲೈ ಹೆಸರು ಬೆಳಕಿಗೆ ಬರೋದಕ್ಕೆ ಕಾರಣವೇ ಅವರು ಕರ್ನಾಟಕದಲ್ಲಿ IPS ಆಗಿ ಸೇವೆ ಸಲ್ಲಿಸಿರೋದು. ಅವರು ಖಾಕಿ ತೊಟ್ಟಿದ್ದ ಕಾಲದಲ್ಲೇ ಅವರಿಗೆ ದೊಡ್ಡ ಮಟ್ಟದ ಫ್ಯಾನ್ ಬೇಸ್ ಇತ್ತು. ಖಾದಿ ತೊಟ್ಟು ರಾಜಕೀಯಕ್ಕೆ ಬಂದ್ಮೇಲೆ ಬಿಜೆಪಿ ಬೆಳೆಸುವಲ್ಲಿ ಅವರು ಹಾಕಿರೋ ಶ್ರಮ, ಅವರ ಮಾತುಗಳಲ್ಲಿರೋ ಕ್ಲಾರಿಟಿಗೆ ಜನರು ಫಿದಾ ಆಗಿದ್ದಾರೆ. ಕನ್ನಡವನ್ನು ಕೂಡ ಅಚ್ಚುಕಟ್ಟಾಗಿ ಮಾತನಾಡೋದ್ರಿಂದ ಕರ್ನಾಟಕದಲ್ಲಿ ಅಣ್ಣಾಮಲೈ ವೇವ್ ದೊಡ್ಡ ಮಟ್ಟದಲ್ಲೇ ಇದೆ. ಜಯನಗರದ ಬೆಂಗಳೂರು ಕೆಫೆಗೆ ಬಂದಿದ್ದ ಅಣ್ಣಾಮಲೈರನ್ನ ನೋಡೋದಕ್ಕೆ ಅಪಾರ ಪ್ರಮಾಣದಲ್ಲಿ ಜನರು ಸೇರಿದ್ರು. ಎಂದಿನಂತೆ ಬಿಜೆಪಿ ಸರ್ಕಾರದ ಅಭಿವೃದ್ಧಿ, ಪ್ರಧಾನಿ ಮೋದಿ ಕಾರ್ಯವೈಖರಿ ಹಾಗೂ ಭಾರತದ ಅಭಿವೃದ್ಧಿಯ ದೃಷ್ಟಿಕೋನದಲ್ಲಿ ಕೇಂದ್ರದಲ್ಲಿ ಮೋದಿ ಸರ್ಕಾರ ಅಸ್ತಿತ್ವಕ್ಕೆ ಬರೋದು ಯಾಕೆ ಮುಖ್ಯವಾಗುತ್ತೆ, ಇದೆಲ್ಲವನ್ನ ತಿಳಿಸಿದ್ರು. ಇನ್ನು ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ಸ್ಪರ್ಧಿಸ್ತಾ ಇರೋ ಸಂಸದ ತೇಜಸ್ವಿ ಸೂರ್ಯ ಅವರಿಗೆ ಮತ ನೀಡುವ ಮೂಲಕ ದೊಡ್ಡ ಮಟ್ಟದಲ್ಲಿ ಪ್ರಧಾನಿ ಮೋದಿ ನೇತೃತ್ವದ NDA ಗೆಲುವಿಗೆ ಸಹಕರಿಸಬೇಕು ಅಂತ ಕೇಳಿಕೊಂಡ್ರು. ಅಣ್ಣಾಮಲೈರನ್ನ ನೋಡೋದಕ್ಕೆ ಯುವ ಸಮೂಹವೇ ಹರಿದು ಬಂದಿದ್ದು ಅವರ ಜೊತೆ ಫೋಟೋ ತೆಗೆಸಿಕೊಳ್ಳೋದಕ್ಕೆ ಮುಗಿಬಿದ್ದಿದ್ರು. ತಮಿಳುನಾಡು, ಕರ್ನಾಟಕ ಮಾತ್ರವಲ್ಲದೆ ಅತ್ತ ಕೇರಳದಲ್ಲೂ ಅಣ್ಣಾಮಲೈಗೆ ದೊಡ್ಡ ಮಟ್ಟದ ಕ್ರೇಜ್ ಹಾಗೂ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ. ಕೇರಳದ ಕೊಲ್ಲಂನಲ್ಲಿ NDA ಅಭ್ಯರ್ಥಿ ಪರ ಪ್ರಚಾರಕ್ಕೆ ಬಂದಿದ್ರು ಅಣ್ಣಾಮಲೈ. ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ ಅವರು ಇಂಡಿ ಒಕ್ಕೂಟದ ಅಸಲಿ ಮುಖವನ್ನ ಬಿಚ್ಚಿಟ್ರು. ಸಿಎಂ ಪಿಣರಾಯಿ ವಿಜಯನ್ ಹಾಗೂ ಕಾಂಗ್ರೆಸ್ನ ಪ್ರಧಾನಿ ಅಭ್ಯರ್ಥಿ ರಾಹುಲ್ ಗಾಂಧಿ ನಡುವೆ ಇರೋ ತಿಕ್ಕಾಟ ಈಗಾಗಲೇ ಅನಾವರಣಗೊಂಡಿದೆ. ಇಂತಹ ಒಳಜಗಳ ಇರೋ ದುರ್ಬಲ ಒಕ್ಕೂಟದ ಮೇಲೆ ಜನರು ಹೇಗೆ ನಂಬಿಕೆ ಇರಿಸುವುದಕ್ಕೆ ಸಾಧ್ಯ? ಪ್ರಧಾನಿ ಯಾರಾಗಬೇಕು ಅನ್ನೋ ಕ್ಲಾರಿಟಿಯೇ ಇಂಡಿ ಒಕ್ಕೂಟಕ್ಕೆ ಇಲ್ಲ. ಅದರಲ್ಲೂ ಈಗ ಇರೋ ಅಭ್ಯರ್ಥಿ ಎಷ್ಟರ ಮಟ್ಟಿಗೆ ಸಮರ್ಥ ಅನ್ನೋದು ದೇಶಕ್ಕೆ ಗೊತ್ತಿದೆ. ಆದ್ರಿಂದ ಒಬ್ಬ ಉತ್ತಮ ನಾಯಕನನ್ನ ಬೆಂಬಲಿಸೋ ಜವಾಬ್ದಾರಿ ಎಲ್ಲರ ಮೇಲಿದೆ ಅಂತ ತಿಳಿಸಿದ್ರು. ಅಲ್ಲದೆ ಕಳೆದ ಎಲೆಕ್ಷನ್ ನಲ್ಲಿ ಕೇರಳದಲ್ಲಿ ಬಿಜೆಪಿ ವೋಟ್ ಶೇರ್ ಹೆಚ್ಚಾಗಿದೆ. ಆದ್ರಿಂದ ಈ ಬಾರಿಯೂ ಅಂಥದ್ದೇ ರೀತಿಯಲ್ಲಿ ಬೆಂಬಲ ಸಿಗಲಿದೆ ಅನ್ನೋ ನಿರೀಕ್ಷೆಯಲ್ಲಿದ್ದೇವೆ ಅಂತ ಹೇಳಿದ್ರು. ಇನ್ನು ಕೇರಳದಲ್ಲಿ ಹಲವು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುವ ಬಗ್ಗೆ ಅಣ್ಣಾಮಲೈ ಸಿಗ್ನಲ್ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಸ್ಪರ್ಧಿಸ್ತಾ ಇರೋ ವಯನಾಡಿಗೂ ಕಾಲಿಟ್ಟು ಬಿಜೆಪಿ ಅಭ್ಯರ್ಥಿ ಪರ ಪ್ರಚಾರ ಮಾಡೋ ಸಾಧ್ಯತೆ ಇದೆ. ಇನ್ನು ಕೇರಳದಲ್ಲಿ ಅಣ್ಣಾಮಲೈ ಕ್ರೇಜ್ ಹೇಗಿತ್ತು ಅನ್ನೋದಕ್ಕೆ ಸಂಬಂಧಪಟ್ಟ ವಿಡಿಯೋಗಳು ಹಾಗೂ ಫೋಟೋಗಳು ಕೂಡ ರಿವೀಲ್ ಆಗ್ತಾ ಇವೆ. ಅಣ್ಣಾಮಲೈ ಕೇರಳದಲ್ಲಿ ರ್ಯಾಲಿ ಮಾಡಿದ ವಿಡಿಯೋಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇವೆ. ಅಣ್ಣಾಮಲೈ ಬರ್ತಾ ಇದ್ದಂತೆ ಹೂ ಹಾಕಿ ಅವರನ್ನ ಸ್ವಾಗತಿಸಿ ಜೈಕಾರ ಹಾಕಿದ್ದಾರೆ. ಕೇರಳದ ಯಾವುದೇ ಒಬ್ಬ ರಾಜಕೀಯ ನಾಯಕನಿಗೆ ಈ ಮಟ್ಟದಲ್ಲಿ ಕ್ರೇಜ್ ಇರೋದನ್ನ ನಾವು ನೋಡೇ ಇಲ್ಲ ಅಂತ ಜನರು ಬರೆದುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾ ಇದ್ದಾರೆ. ಇನ್ನು ತಮಿಳುನಾಡು ಎಲೆಕ್ಷನ್ ಮುಗಿದ ಬೆನ್ನಲ್ಲೇ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಡಿಎಂಕೆ ಮಾಡಿದ್ದ ಒಂದೊಂದೇ ಹಗರಣಗಳು ಬೆಳಕಿಗೆ ಬರ್ತಾ ಇದೆ. ಬಿಜೆಪಿಗೆ ವೋಟ್ ಬೀಳಬಾರದು ಅನ್ನೋ ಕಾರಣಕ್ಕೆ ಲಕ್ಷ ಲಕ್ಷ ವೋಟ್ಗಳನ್ನ ಡಿಲೀಟ್ ಮಾಡಿಸಿದ್ದಕ್ಕೆ ಸಾಕ್ಷಿಯೂ ಸಿಕ್ಕಿದೆ. ಈ ಬಗ್ಗೆ ಕಾನೂನು ಹೋರಾಟಕ್ಕೆ ಕೂಡ ಅಣ್ಣಾಮಲೈ ಮುಂದಾಗಿದ್ದಾರೆ. ಈಗ ಇನ್ನೊಂದು ಸ್ಫೋಟಕ ವಿಚಾರವೊಂದನ್ನ ಅವರೇ ಬಿಚ್ಚಿಟ್ಟಿದ್ದಾರೆ. ಅದೇನಂದ್ರೆ ಕೇವಲ ಕೊಯಂಬತ್ತೂರಿನಲ್ಲೇ ಡಿಎಂಕೆ ಸುಮಾರು 1000 ಕೋಟಿ ಹಣವನ್ನ ಖರ್ಚು ಮಾಡಿದೆ ಅಂತ. ಅಂದಹಾಗೆ ಇದರಲ್ಲಿ ಕೇವಲ ಡಿಎಂಕೆ ಮಾತ್ರ ಇಲ್ಲ, ಬದಲಾಗಿ ಇದರಲ್ಲಿ ಎಡಿಎಂಕೆ ಕೂಡ ಭಾಗಿಯಾಗಿದೆ ಅನ್ನೋ ಬಲವಾದ ಆರೋಪ ಕೇಳಿ ಬರ್ತಾ ಇದೆ. ಅಣ್ಣಾಮಲೈ ಇದನ್ನ ಬೇಕಾದ್ರೆ ನಾನು ಸಾಕ್ಷಿ ಸಮೇತ ಪ್ರೂವ್ ಮಾಡ್ತೀನಿ ಅಂತ ಸವಾಲ್ ಹಾಕಿದ್ದಾರೆ.
ಇದಕ್ಕೆ ಪುಷ್ಟಿ ನೀಡೋ ಹಾಗೆ ಎಲೆಕ್ಷನ್ ದಿನವೇ ಹಲವು ಬೂತ್ಗಳಲ್ಲಿ ಡಿಎಂಕೆ ಮುಖಂಡರು ಹಣ ಹಂಚಿ ಸಿಕ್ಕಿಬಿದ್ದಿದ್ರು. ಸಾರ್ವಜನಿಕರೇ ಅವರನ್ನ ಪೊಲೀಸರಿಗೆ ಹಿಡಿದುಕೊಟ್ಟಿದ್ರು. ಆದ್ರಿಂದ ಡಿಎಂಕೆ ಹಣ ಹಂಚಿರೋದು ಗ್ಯಾರಂಟಿ ಅನ್ನೋದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಕೇವಲ ಒಂದು ಕ್ಷೇತ್ರದಲ್ಲೇ 1000 ಕೋಟಿಗೂ ಅಧಿಕ ಹಣ ಖರ್ಚು ಮಾಡ್ತಾರೆ ಅಂದ್ರೆ ಇನ್ನು ಉಳಿದ ಕ್ಷೇತ್ರಗಳಲ್ಲಿ ಎಷ್ಟು ಹಣ ಹಂಚಿರಬಹುದು, ಅವರ ಬಳಿ ಎಷ್ಟು ಬ್ಲಾಕ್ ಮನಿ ಇರಬಹುದು ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಅಲ್ಲದೆ ಚುನಾವಣೆ ಅಂದ್ರೆ ಎಲ್ಲಾ ಪಕ್ಷದವರು ಹಣ ಹಂಚಿಕೆ ಮಾಡ್ತಾರೆ ಅನ್ನೋದು ಜನರ ಮನಸ್ಸಲ್ಲಿರೋ ಅಭಿಪ್ರಾಯ. ಆದ್ರೆ ಈ ಬಗ್ಗೆ ಅಣ್ಣಾಮಲೈ ಹೊಸ ಸವಾಲ್ ಹಾಕಿದ್ದಾರೆ. ಬಿಜೆಪಿ ತಮಿಳುನಾಡಿನಲ್ಲಿ ಹಣ ಹಂಚಿದೆ ಅನ್ನೋದಕ್ಕೆ ಒಬ್ಬ ಮತದಾರನನ್ನ ಕರೆತಂದು ಮೀಡಿಯಾ ಮುಂದೆ ಹೇಳಿಸಿ ಅಂತ ಚಾಲೆಂಜ್ ಮಾಡಿದ್ದಾರೆ. ಅರ್ಥಾತ್ ಹಣ ಹಂಚಿ ಸ್ಪರ್ಧೆಗೆ ಇಳಿದಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಇದೆಲ್ಲದಕ್ಕಿಂತ ಹೆಚ್ಚಾಗಿ ತಮಿಳುನಾಡಿನಲ್ಲಿ ಬಿಜೆಪಿಗೆ ವೋಟ್ ಹಾಕಿದ್ದಕ್ಕೆ ಮಹಿಳೆಯೊಬ್ಬಳನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ ಅನ್ನೋ ಸುದ್ದಿ ಕೂಡ ಹರಿದಾಡ್ತಾ ಇದೆ. ಈ ಬಗ್ಗೆ ತನಿಖೆ ನಡೀತಾ ಇದ್ದು ಅರೆಸ್ಟ್ ಆದವರ ಪೈಕಿ ಎಲ್ಲರೂ ಕೂಡ ಡಿಎಂಕೆ ಬೆಂಬಲಿಗರು ಅನ್ನೋದು ಸಾಬೀತಾಗಿದೆ. ಅಥವಾ ಬೇರೆ ಏನಾದ್ರೂ ವಿಚಾರ ಇದೆಯಾ ಅನ್ನೋ ಬಗ್ಗೆಯೂ ಕೂಡ ತನಿಖೆ ನಡೀತಾ ಇದೆ. ಇನ್ನು ತಮಿಳುನಾಡು ಎಲೆಕ್ಷನ್ ಮುಗಿದು ಪ್ರಮುಖ ಜವಾಬ್ದಾರಿ ಕಳೀತಾ ಇದ್ದಂತೆ ಅಣ್ಣಾಮಲೈ ಇಂಡಿ ಒಕ್ಕೂಟವನ್ನ ಟಾರ್ಗೆಟ್ ಮಾಡಿದ್ದಾರೆ. ಬಿಜೆಪಿಯನ್ನ ಸಮರ್ಪಕವಾಗಿ ಎದುರಿಸಲಾಗದೆ ರಾಹುಲ್ ಅಂಡ್ ಟೀಮ್ ತೋಚಿದಂತೆ ಆರೋಪಗಳನ್ನ ಮಾಡ್ತಾ ಇದೆ. ಆದರೆ ಅವರು ಮಾಡ್ತಾ ಇರೋ ಪ್ರತಿ ಆರೋಪಕ್ಕೂ ಉತ್ತರ ನೀಡ್ತಾ ಹೋಗ್ತಿದ್ದಾರೆ ಅಣ್ಣಾಮಲೈ. ಬಿಜೆಪಿ ನೇತೃತ್ವದಲ್ಲಿ ಸ್ವತಂತ್ರ ಸಂಸ್ಥೆಗಳಾದ ಸಿಬಿಐ, ಐಟಿ ಹಾಗೂ ಇತರೆ ಸಂಸ್ಥೆಗಳನ್ನ ಬಿಜೆಪಿ ಮಿಸ್ಯೂಸ್ ಮಾಡ್ತಾ ಇದೆ ಅಂತ ಕಾಂಗ್ರೆಸ್ ಆರೋಪಿಸ್ತಾ ಇದೆ. ಇದಕ್ಕೆ ಉತ್ತರಿಸಿರೋ ಅಣ್ಣಾಮಲೈ 2004ರಿಂದ 2014 ಒಳಗೆ ಎಂತೆಂತ ಸ್ಕ್ಯಾಮ್ಗಳಾಗಿದ್ವು. 2G ಸ್ಕ್ಯಾಮ್ ಬಗ್ಗೆ ಇಂದು ಇಡೀ ದೇಶಕ್ಕೆ ಗೊತ್ತಿದೆ. ಆ ದಿನಗಳಲ್ಲಿ ಸರಿಯಾದ ತನಿಖೆ ಆಗದಂತೆ ಕಾಂಗ್ರೆಸ್ ತಡೆದಿದ್ದು ನಿಜ ಅಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಅಲ್ಲದೆ ಸಂವಿಧಾನ ಹಾಗೂ ಪ್ರಜಾಪ್ರಭುತ್ವಕ್ಕೆ ಬಿಜೆಪಿ ಧಕ್ಕೆ ತರ್ತಾ ಇದೆ ಅಂತ ಕಾಂಗ್ರೆಸ್ ಹೋದಲ್ಲಿ ಬಂದಲ್ಲಿ ಹೇಳ್ತಾ ಇದೆ. ಆದ್ರೆ ಸ್ವಾತಂತ್ರ್ಯ ಬಂದ ನಂತರ ಆರ್ಟಿಕಲ್ 356 91 ಸಲ ಕಾಂಗ್ರೆಸ್ ದುರುಪಯೋಗ ಮಾಡಿಕೊಂಡಿದೆ. ಇದಕ್ಕೆ ಸೂಕ್ತ ದಾಖಲೆಗಳು ಹಾಗೂ ಸಾಕ್ಷಿಗಳಿವೆ ಅಂತ ಅಣ್ಣಾಮಲೈ ತಿರುಗೇಟು ಕೊಟ್ಟಿದ್ದಾರೆ. ಇನ್ನು ಎಲೆಕ್ಟೋರಲ್ ಬಾಂಡ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಮೋದಿ ಸರ್ಕಾರಕ್ಕೆ ಯಾರು ಹಣ ನೀಡಿದ್ರು, ಯಾರಿಂದ ಎಷ್ಟು ಹಣ ಬಂತು ಅನ್ನೋದರ ಪಿನ್ ಟು ಪಿನ್ ಲೆಕ್ಕ ಇದೆ. ದೊಡ್ಡ ಮಟ್ಟದಲ್ಲಿ ಡೊನೇಷನ್ ಬಂದಿದೆ ಅಂದ್ರೆ ಅದರ ಅರ್ಥ ಅಷ್ಟು ನಂಬಿಕೆಯನ್ನ ಅವರು ಸರ್ಕಾರದ ಮೇಲೆ ಇರಿಸಿದ್ದಾರೆ ಅಂತ. ಇದರಲ್ಲಿ ಸ್ಕ್ಯಾಮ್ ಆಗಿದೆ ಅನ್ನೋ ಆರೋಪಕ್ಕೆ ಅರ್ಥವೇ ಇಲ್ಲ. ಒಂದು ವೇಳೆ ಹಾಗೆ ಆರೋಪಿಸ್ತಾರೆ ಅಂದ್ರೆ ಅದಕ್ಕೆ ಸೂಕ್ತ ದಾಖಲೆಗಳನ್ನ ಮುಂದಿಟ್ಟು ಆರೋಪ ಮಾಡ್ಲಿ ಅಂತ ಟಕ್ಕರ್ ಕೊಟ್ಟಿದ್ದಾರೆ. ಇನ್ನು ಇಂಡಿ ಒಕ್ಕೂಟ ಮಾಡಿಕೊಂಡು ಮೋದಿಯನ್ನ ಎದುರಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆ ರಾಹುಲ್ ಗಾಂಧಿಗೂ ಪಿಣರಾಯಿ ವಿಜಯನ್ಗೂ ತಿಕ್ಕಾಟ ಇದೆ. ಇನ್ನೊಂದು ಕಡೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಉದಯನಿಧಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಇವರಲ್ಲೇ ಇಷ್ಟೊಂದು ಕನ್ಫ್ಯೂಷನ್ ಇರೋವಾಗ ಇವರೆಲ್ಲ ಒಟ್ಟಾಗಿ ಸರ್ಕಾರ ಮಾಡ್ತೀವಿ ಅಂದ್ರೆ ಜನರು ಹೇಗೆ ತಾನೇ ನಂಬ್ತಾರೆ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಒಂದ್ ಕಡೆ ಅಣ್ಣಾಮಲೈ ತಮ್ಮ ರಾಜ್ಯದ ಜವಾಬ್ದಾರಿ ಮುಗಿಸಿ ಬೆಂಗಳೂರಿಗೆ ಬಂದಿದ್ರೆ, ಇತ್ತ ಕಾಂಗ್ರೆಸ್ ಪರ ಮನಸ್ಥಿತಿ ಇರೋ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಕೂಡ ಬೆಂಗಳೂರಿಗೆ ಬಂದಿದ್ರು. ಸಿದ್ದರಾಮಯ್ಯ ಸರ್ಕಾರದ ಯೋಜನೆ ಬಗ್ಗೆ ಜನ ಏನ್ ಹೇಳ್ತಾರೆ ಅಂತ ಕೇಳೋಕೆ ಹೋದಾಗ ಎಲ್ಲರೂ ಮೋದಿಗೆ ಜೈ ಎಂದಿದ್ದಾರೆ. ಇದರಿಂದ ಅವರಿಗೆ ಮುಖಭಂಗ ಆಗಿದ್ದು ಬೆಂಗಳೂರಿನ ಸದ್ಯದ ರಾಜಕೀಯ ಏನು ಅನ್ನೋದು ರಿವೀಲ್ ಆಗಿದೆ. ಒಟ್ನಲ್ಲಿ 24/7 ರಾಜಕಾರಣಿ ಅನ್ನೋ ಹಾಗೆ ಒಂದು ಜವಾಬ್ದಾರಿ ಮುಗಿತಾ ಇದ್ದ ಹಾಗೆ ಇನ್ನೊಂದು ಜವಾಬ್ದಾರಿಯನ್ನ ಅಣ್ಣಾಮಲೈ ಹೆಗಲಿಗೆ ಹಾಕಿಕೊಂಡಿದ್ದಾರೆ. ಇನ್ನು ಕೊಲ್ಲಂ ಜೊತೆಗೆ ಪಾಲಕ್ಕಾಡ್, ತಿರುವನಂತಪುರಂ, ಅನಂತಪುರಿ ಸೇರಿ ಹಲವು ಕ್ಷೇತ್ರಗಳಲ್ಲಿ ಅಣ್ಣಾಮಲೈ ಪ್ರಚಾರ ಮಾಡಿದ್ದಾರೆ. ಜೊತೆಗೆ ತಿರುವನಂತಪುರಂನಲ್ಲಿ ನಡೆದ ಡಿಜಿಟಲ್ ಸಮ್ಮೇಳನದಲ್ಲೂ ಅಣ್ಣಾಮಲೈ ಭಾಗಿಯಾಗಿ ಮಿಂಚು ಹರಿಸಿದ್ರು. ಇದೆಲ್ಲ ಯಾವ ರೀತಿ ಫಲ ನೀಡಲಿದೆ ಅನ್ನೋದು ಸದ್ಯಕ್ಕೆ ಕುತೂಹಲ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.